ಸಂಘಟಿತರಾಗಿ ನಾವು ಸಂಘಟನೆ ನಾವೆಲ್ಲ ಒಂದಾಗಿ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ, ಸಂಘಟಿತ ಇದ್ದೀವಿ ಅಂದರೆ ಎಲ್ಲ ಅವ್ರಿಗೆ ಸಿಗುತ್ತೆ, ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಜನ ಒಗ್ಗಟ್ಟಾಗಿದ್ದಾರೆ ಅಂತ ಅವ್ರನ್ನ ಗುರುತಿಸ್ತಾರೆ. ಅವ್ರದ್ದು ಅವರ ತುಡಿತ ಏನಿತ್ತು, ಅವ್ರ ಆಸೆ ಏನಿತ್ತು, ಅವ್ರ ಕನಸುಗಳೇನಿತ್ತು ಅದನ್ನಷ್ಟೇ ನನಗೆ ಈಡೇರಿಸೋದಷ್ಟೇ ನನ್ನ ಇದಿದೆ. ಅವ್ರ ನಾಲೆಡ್ಜ್ಗೆ ಸರಿ ಸಾಟಿ ಯಾರೂ ಇಲ್ಲ. ಆ ನಾಲೆಡ್ಜ್ ನನಗೆ ಇಲ್ಲದೆ ಇರಬಹುದು. ಅವರು ಅಷ್ಟೊಂದು ಮಾಡೋಕ್ಕಾಗದೆ ಬಿಟ್ಟು ಹೋಗ್ಬಿಟ್ರಲ್ಲ, ಅದನ್ನಾದರೂ ನಾನು ಅವರ ಧರ್ಮಪತ್ನಿಯಾಗಿ ಅವ್ರ ಋಣನ ತೀರಿಸ್ತಾ ಇದ್ದೀನಿ. ನಾನು ಇಲ್ಲಿ ಬೇರೆ ನಾನೇನು ಮಾಡೋಕ್ಕೆ ಹೋಗ್ತಾ ಇಲ್ಲ, ನನ್ನ ಯಜಮಾನರ ಋಣನ ತೀರಿಸ್ತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ. ಖುಷಿ ಆಗುತ್ತೆ ಅಂತಂದರೆ ಅದು ನನ್ನ ಇದಲ್ಲ, ಅದು ಅವ್ರ ಮೇಲೇನಿರೋ ಅಭಿಮಾನ ಗೌರವ. ಅವ್ರಿಗೋಸ್ಕರನೇ ಬಂದಿರೋದು ಅವತ್ತು ಎಲ್ರೂ. ನೂರೊಂದು ನೆನಪು ಕಡೆ ಅಣ್ಣವ್ರ ಹಾಡು ನೆನಪ ಬರ್ತದೆ ನೀವು ಹೇಳ್ತಿರ್ಬೇಕಾದ್ರೆ. ಜನರಿಂದ ನಾ ಮೇಲೆ ಬಂದೆ, ಜನರನ್ನೇ ನಾ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನಾಗಿಂದೆ, ಹೋರಾಡಲು ನಾನು ಎಂದೂ ಮುಂದೆ. ಹೌದು, ಖಂಡಿತವಾಗ್ಲು ಅದೆಲ್ಲ ನಾನು ನೋಡ್ಕೊಂಡು ಅದಕ್ಕೆ ಅವಾಗ ನನಗೆ ಅನ್ಸೋಕ್ಕೆ ಶುರುವಾಯಿತು. ಅವ್ರದ್ದೆಲ್ಲ ಅರ್ಧ ಎಲ್ಲ ಆ ತುಡಿತಾ ಇತ್ತಲ್ಲ, ನನ್ನ ಜನ ಸೇವೆ ಮಾಡಬೇಕು, ನನ್ನ ಜನಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಕೊನೆ ದಿನಗಳಲ್ಲಿ ಆ ನೋವು ನಿರಾಸೆಲೆ ಹೋಗ್ಬಿಟ್ರಲ್ಲ, ಅದು ನಿಮಗೆ ತುಂಬ ಅದು ನನಗೆ ತುಂಬ ಕಾಡಕ್ಕೆ ಶುರುವಾಗೋಯ್ತು. ಆಮೇಲೆ ಇವರೊಂದು ಚೆಲುವಾತಿ ಮಹಾಸಭಾನ ಒಂದು ಸಂಘಟನೆನ ಕಟ್ಟಿದ್ದಾರೆ. ಅದನ್ನೇ ಕೇಳಬೇಕು ಅಂತ ಹೇಳಿಮ್ಮ, ಅದ್ರ ಬಗ್ಗೆ ಹೇಳಿಮ್ಮ. ಚೆಲುವಾತಿ ಮಹಾಸಭಾನ ಸಂಘಟನೆ ಕಟ್ಟಿದ್ದಾರೆ. ಅವ್ರ ಸರ್ವಿಸಲ್ಲಿ ಇರಬೇಕಾದ್ರೆ ಆ ಸಂಘಟನೆನ ಕಟ್ಟಿ, ಅದ್ರ ಉದ್ದೇಶ, ಅದರ ಪರಿಕಲ್ಪನೆ ಏನಮ್ಮ? ಅದೇ ನನ್ನ ಜನ ಸಂಘಟಿತರಾಗಬೇಕು. ನಾವು ಸಂಘಟಿತರಾಗಿ ನಾವು ಸಂಘಟನೆ ನಾವೆಲ್ಲ ಒಂದಾಗಿ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ, ಸಂಘಟಿತ ಇದ್ದೀವಿ ಅಂದರೆ ಎಲ್ಲ ಅವ್ರಿಗೆ ಸಿಗುತ್ತೆ, ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಜನ ಒಗ್ಗಟ್ಟಾಗಿದ್ದಾರೆ ಅಂತ ಅವ್ರನ್ನ ಗುರುತಿಸ್ತಾರೆ. ಅವ್ರಿಗೆ ಸರ್ಕಾರದಿಂದ ಏನೆಲ್ಲ ಸಿಗಬೇಕು ಅದು ಖಂಡಿತ ಸಿಗುತ್ತೆ ಅವ್ರಿಗೆ. ಎಲ್ಲರನ್ನೂ ಹೋಗಿ ಮನೆಗೆ ಒಂದು ಹಳ್ಳಿನಲ್ಲಿ ಎಲ್ಲರನ್ನೂ ರೀಚ್ ಮಾಡೋಕ್ಕಾಗದಿದ್ರೆ ಹಿಂಗೊಂದು ಸಂಘಟನೆ ಮಾಡಿ ಅದ್ರ ಮುಖಾಂತರ ಎಲ್ಲ ಜನಗಳನ್ನ ಹತ್ರ ರೀಚ್ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಸಂಘಟನೆನ ಮಾಡಿದ್ರು. ಯೋಚನೆ ಅದು ಇವ್ರು ಹೋದ್ಮೇಲೆ ಪಾಪ ಎಲ್ರೂ ಅಕ್ಕ ನೀವು ಅಣ್ಣವ್ರ ಜಾಗಕ್ಕೆ ನೀವು ಬರಬೇಕು ಅಂತ ತುಂಬ ಜನ ಆಸೆ ಪಟ್ಟರು. ನೀವೇ ಬರಬೇಕು, ಅಣ್ಣವರ ಸ್ಥಾನದಲ್ಲೇ ನಾವು ನಿಮ್ಮನ್ನು ನೋಡ್ತೀವಿ, ನಮಗೆ ಮುಂದೆ ಇನ್ಯಾರು ಅಂತೆಲ್ಲ ಹೇಳಿದ್ರು. ಪಾಪ ಅವರೆಲ್ಲ ಇಷ್ಟಪಟ್ಟರು. ನೀವು ನಂಬ್ತಿರೋ ಇಲ್ವೋ, ನಾನು ಮೊನ್ನೆ ಮತ್ತೆ ಅವರು 3 ವರ್ಷಕ್ಕೆ ಒಂದ್ಸಲ ಅಲ್ಲಿ ಎಲೆಕ್ಷನ್ ಬರುತ್ತೆ, ಚೆಲುವಾದಿ ಮಹಾಸಭಾದಲ್ಲಿ ಎಲೆಕ್ಷನ್ ಆಗುತ್ತೆ. ಇವರು ಹೋಗಿ 2 ವರ್ಷ ಆದಮೇಲೆವರೆಗೂ ಇವರು ಆಮೇಲೆ ನಾನು 1 ವರ್ಷ, ಇವರು 2 ವರ್ಷ ಆಗಿರುತ್ತೆ ರಾಜ್ಯಾಧ್ಯಕ್ಷರಾಗಿ. ಅದಾದಮೇಲಿಂದ ಇವ್ರು ಹೋದ್ಮೇಲಿಂದ ಮತ್ತೆ ನನ್ನನ್ನೇ ಬರಬೇಕು ಅಂತ ಹೇಳಿರ್ತಾರೆ. ನಾನು ಹಾಗೆ ಇರ್ತೀನಿ. 3 ವರ್ಷ ಆದಮೇಲೆ ಮತ್ತೆ ಎಲೆಕ್ಷನ್ ಮಾಡಬೇಕು. ಎಲೆಕ್ಷನ್ ಮಾಡಬೇಕು. ಆವಾಗ ಎಲೆಕ್ಷನ್ ಆಗಲ್ಲ. ನಾನು ಜನರಲ್ ಬಾಡಿ ಮೀಟಿಂಗ್ ಮಾಡಿಬಿಟ್ಟು ಅವತ್ತು ನಾನು ಹೇಳ್ತೀನಿ, ನಮ್ಮ ಬಂಧುಗಳ ಮುಂದೆ ಹೇಳ್ತೀನಿ. ನಾನು ಅವರ IAS ಅಧಿಕಾರಿ ಪತ್ನಿಯಾಗಿ ನಾನು ಎಲ್ಲ ಸಾಕಷ್ಟು ಏನೆಲ್ಲ ಸಿಗಬೇಕು, ಎಷ್ಟೆಲ್ಲ ಇರಬೇಕು ಅದೆಲ್ಲ ಇದ್ದೀನಿ. ನನಗೆ ಮುಂದೆ ಬೇರೆ ಏನೂ ಇಲ್ಲ ನನಗೆ. ಅವರ ತುಡಿತ ಏನಿತ್ತು, ಅವ್ರ ಆಸೆ ಏನಿತ್ತು, ಅವ್ರ ಕನಸುಗಳೇನಿತ್ತು ಅದನ್ನಷ್ಟೇ ನನಗೆ ಈಡೇರಿಸೋದಷ್ಟೇ ನನ್ನ ಇದಿದೆ. ಅದನ್ನ ಅಲ್ಲಿ ಒಂದು ವಿಶ್ವೇಶ್ವರ ಲೇಔಟಲ್ಲಿ ಒಂದು ಚೆಲುವಾದಿ ಭವನ ಇದೆ. ಮೊನ್ನೆ ನೀವು ಫಂಕ್ಷನ್ ಅಂತ ಹೇಳಿದ್ರಲ್ಲ, ಅದನ್ನು ಹೇಳ್ತೀನಿ. ಅದು ಅಲ್ಲಿ ಅವತ್ತು ಮಾಡ್ತೀವಿ. ಈ ಭವನ ಕಂಪ್ಲೀಟ್ ಆಗಬೇಕು, ಅರ್ಧ ಇದೆ. ಪಕ್ಕದಲ್ಲಿ ಜಾಗ ಇದೆ, ಅಲ್ಲೊಂದು ಕೋಚಿಂಗ್ ಸೆಂಟರ್ ಆಗಬೇಕು. ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಈ ಥರ ಭವನಗಳಾಗೋದು ಹಾಗೆ ಉಳಿದ್ಬಿಟ್ಟಿದೆ. ಅದನ್ನೆಲ್ಲ ಮಾಡೋದಿದೆ. ನೀವೆಲ್ಲರೂ ನನಗೇನೆ ನಿಮ್ಮ ಮುಂದೆ ನನ್ನ ರಾಜ್ಯಾಧ್ಯಕ್ಷೆ ಆಗಬೇಕು ಅಂತ ನೀವೆಲ್ಲ ಆಸೆ ಪಟ್ಟರೆ ನಾನು ಮುಂದುವರಿತೀನಿ. ಹಾಗೆ ಅವರು ಯಾರ್ಯಾರನ್ನು ಅವರು ಇರುವ ಟೈಮಲ್ಲಿ ಯಾರ್ಯಾರು ಇರಬೇಕು ಅಂತ ನಿರ್ದೇಶಕರುಗಳನ್ನೆಲ್ಲ ಪದಾಧಿಕಾರಿಗಳನ್ನ ಯಾರನ್ನ ಮಾಡಿಬಿಟ್ಟು ಹೋಗಿದ್ದಾರೆ ಅವ್ರನ್ನೇ ಇಟ್ಕೊಂಡು ನಾನು ಮುಂದುವರಿಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನೀವೆಲ್ಲ ನನ್ನನ್ನು ಬೆಂಬಲಿಸಬೇಕು ಅಂತ ಕೇಳಿಕೊಂಡೆ. ನೀವು ನಂಬ್ತಿರೋ ಇಲ್ವೋ ಅದ್ರದ್ದು ಬೇಕಾದ್ರೆ ಇದಿದೆ, ಕೊಡ್ತೀನಿ, ದಯವಿಟ್ಟು ಕೊಡಿಮ್ಮ. ನನಗೆ ಪ್ರತಿ ಸತಿ ಒಂದು 400 ಜನ 500 ಜನ ಮುಂಚೆ ಬರ್ತಿದ್ರಂತೆ ಜನರಲ್ ಬಾಡಿ ಮೀಟಿಂಗ್ ಅಂದರೆ.
ಆವತ್ತು 1,500 ಜನ ಬಂದಿದ್ದಾರೆ. ಹಾಂ, ಎಲ್ರೂ ಎಲ್ಲ ನಿಮ್ಮ ಕೈ ಎತ್ತಿ ಬೆಂಬಲಿಸಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡೆ. ಆ ಖುಷಿನ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕೈ ಎತ್ತಿ ಬೆಂಬಲಿಸಿದ್ರೆ 2 ಕೈ ಎತ್ತಿ ಕೂಗಿದ್ರು ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಅದು ನನ್ನ ಇದಲ್ಲ, ಅದು ಅವ್ರ ಮೇಲೇನಿರೋ ಅಭಿಮಾನ ಗೌರವ. ಅವ್ರಿಗೋಸ್ಕರನೇ ಬಂದಿರೋದು ಅವತ್ತು ಎಲ್ರೂ. ನಿಂತರು ಪಾಪ ಅವತ್ತು ಎಲ್ರೂ. ಮತ್ತು ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು. ಇವಾಗ ಮೊನ್ನೆ ಆ ಭವನ 20 ವರ್ಷ ಆಗಿತ್ತದು ನಿಂತೋಗ್ಬಿಟ್ಟು. ಮಧ್ಯದಲ್ಲಿ ಸ್ವಲ್ಪ ಕೆಲಸಗಳು ನಡೆದಿದೆ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಒಂದು 6 ವರ್ಷದ ಮತ್ತೆ ಪೂರ್ತಿ ಏನೂ ಕೆಲಸಗಳಾಗಿಲ್ಲ, ಹಾಗೆ ನಿಲ್ಲಾಗೋಗ್ಬಿಟ್ಟಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋಗಿ ಮಾದೇವಪ್ಪ ಸಾಹೇಬರು ಕಡೆಯಿಂದ ಫಂಡ್ ರಿಲೀಸ್ ಆಯಿತು. ಮೊನ್ನೆನೂ ಫಂಕ್ಷನ್ ಮಾಡಿ ಇವಾಗ ಕೆಲಸ ಪ್ರಾರಂಭ ಆಗ್ತಿದೆ. ಇನ್ನೊಂದು 8 ತಿಂಗಳೊಳಗೆ ಅದು ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಅದೊಂದು ನಮ್ಮ ಸಮುದಾಯದ ದೊಡ್ಡ ಆಸ್ತಿ ಆಗುತ್ತೆ. ನಿಮಗೆ ಇವಾಗ ಸಮಾಜದ ಪ್ರಮುಖ ವಿಚಾರವಾಗಿ ಅಥವಾ ಜನಗಳ ಸೇವೆಯ ವಿಚಾರವಾಗಿ ನಿಮ್ಮ ಆಸೆ, ಕನಸು, ಗುರಿಗಳೇನಿದೆ? ನನಗೆ ಏನೂ ಇಲ್ಲ, ನನಗೆ ಯಾವುದು ಇದು ಇಲ್ಲ. ನನಗೆ ನನ್ನ ದೊಡ್ಡ ಇದು ಅಂದರೆ ಅವರು ಅಷ್ಟೇ ಅಲ್ಟಿಮೇಟ್. ಅವ್ರು ಬಿಟ್ಟರೆ ಅವ್ರಿಗಿದ್ದ ಆಸೆ, ಅವ್ರ ಕನಸು ಇರ್ಬೋದು. ಅವರೊಬ್ಬ IAS ಅಧಿಕಾರಿಯಾಗಿದ್ದರು. ಅವ್ರ ನಾಲೆಡ್ಜ್ಗೆ ಸರಿಸಾಟಿ ಯಾರೂ ಇಲ್ಲ. ಆ ನಾಲೆಡ್ಜ್ ನನಗೆ ಇಲ್ಲದೆ ಇರಬಹುದು. ನನ್ನ ಜನರು ಅವ್ರನ್ನ ಇಷ್ಟಪಡುವಂಥ, ಅವ್ರನ್ನ ಅಭಿಮಾನಿಸಿ, ಅವ್ರನ್ನ ಪ್ರೀತಿಸಿ ಗೌರವಿಸುವಂಥ ಜನಗಳು ನನ್ನ ಜೊತೆ ಇದ್ದಾರೆ. ಅವ್ರಿಗೆ ನನ್ನ ಕೈಲಾಗಿದ್ದು ಏನು ಮಾಡೋಕ್ಕೆ ಸಾಧ್ಯವಾಗುತ್ತೋ ಅದನ್ನು ಮಾಡಬೇಕನ್ನೋದು ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ದೊಡ್ಡ ಆಸೆ ಕನಸುಗಳು ನನ್ನ ಕಡೆಯಿಂದಲ್ಲ. ನನ್ನ ಕೈಯಿಂದ ಅವ್ರನ್ನ ಇಷ್ಟಪಡೋ ಜನಗಳಿಗೆ, ಅವರು ಅಷ್ಟೊಂದು ಮಾಡೋಕ್ಕಾಗದೆ ಬಿಟ್ಟು ಹೋಗ್ಬಿಟ್ರಲ್ಲ, ಅದನ್ನಾದರೂ ನಾನು ಅವರ ಧರ್ಮಪತ್ನಿಯಾಗಿ ಅವ್ರ ಋಣನ ತೀರಿಸ್ತಾ ಇದ್ದೀನಿ. ನಾನು ಇಲ್ಲಿ ಬೇರೆ ನಾನೇನು ಮಾಡೋಕ್ಕೆ ಹೋಗ್ತಾ ಇಲ್ಲ, ನನ್ನ ಯಜಮಾನರ ಋಣನ ತೀರಿಸ್ತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ. ತುಂಬ ಒಳ್ಳೆ ಮಾತಲ್ಲ, ತುಂಬ ಒಳ್ಳೆ ಮಾತು. ನಿಜವಾಗ್ಲೂ ಅದೊಂದು ಅಷ್ಟಿದೆ. ವೆರಿ ಸ್ಟ್ರೈಟ್, ಹಾನೆಸ್ಟ್ ಆ್ಯಂಡ್ ಆರ್ಗ್ಯಾನಿಕ್ ಸ್ಟೇಟ್ಮೆಂಟ್. ಸೂಪರ್. ಖಂಡಿತ ಅದಕ್ಕೆ ನಿಮ್ಮ ಹಂಬಲಕ್ಕೆ ಸಾಹೇಬ್ರ ಬೆಂಬಲ, ಜನಗಳ ಬೆಂಬಲ ಎಲ್ಲ ಖಂಡಿತ ಇರತ್ತಮ್ಮ. ಆ್ಯಂಡ್ ಸಾಹೇಬರು, ನನಗೊಂದ್ಸತಿ ಇವಾಗ ನಿಮ್ಮ ಹತ್ರ ಮಾತಾಡ್ತಾನೆ ಜ್ಞಾಪಕ ಬಂತು. ಅಂಬೇಡ್ಕರ್ ಸಾಹೇಬರು, ಬಾಬಾ ಸಾಹೇಬ್ ಅವರು ಕೋಟ್ ಯಾಕೆ ಹಾಕ್ತಿದ್ರು ಅನ್ನೋದಕ್ಕೊಂದು ಕತೆ ಹೇಳಿದರು. ಬಹುಶಃ ಅವರ ಜೀವನದಲ್ಲಿ ಆ ತತ್ವನೇ ಅವ್ರು ಬಳಸ್ಕೊಂಬಂದಿರೋದು. ಯಾಕೆ ಇಷ್ಟು ಚೆನ್ನಾಗಿ ಓದಬೇಕು, ಯಾಕೆ ಇಷ್ಟು ಒಳ್ಳೆ ಮನೆ ಕಟ್ಟಬೇಕು, ಯಾಕೆ ಇಷ್ಟು ಚೆನ್ನಾಗಿ ಸಂಸಾರ ಮಾಡಬೇಕು, ಯಾಕೆ ನಾವು ಜನಗಳಿಗೆ ಒಂದು ಸ್ಫೂರ್ತಿಯಾಗಿ ಬದುಕಬೇಕು ಅನ್ನೋದಕ್ಕೆ ನೀವಾಗಲೇ ತಿಳಿಸೋಕ್ಕೆ ಅಂಬೇಡ್ಕರ್ ಅವರ ಒಂದು ಆದರ್ಶಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಹೇಬರು ದೈಹಿಕವಾಗಿ ಇಲ್ಲದ ಈ 2 ವರ್ಷಗಳು ನೀವು, ನಿಮ್ಮ ಮಕ್ಕಳು, ನಿಮ್ಮ ಅಳಿಯಂದರು, ನಿಮ್ಮ ಮೊಮ್ಮಕ್ಕಳು, ಅವರ ಅಪಾರ ಅಭಿಮಾನಿಗಳು, ನಿಮ್ಮ ಬಂಧು ಬಳಗ ಏನೇನು ಸವಾಲುಗಳು ಎದುರಿಸಿದ್ರಿ? ಅವರಿಲ್ಲದ ಜೀವನ ಹೇಗಿದೆ? ಇರೋ ಜೀವನ ಅದು ಪ್ರತಿ ಹೆಣ್ಣಿಗೂ, ಯಾವ ಹೆಣ್ಣು ಅವಳ ಗಂಡನ ಕಳ್ಕೊತಾಳೆ, ಅದು ಅವಳಿಗೆ ಏನು ಕೊಟ್ಟರು ಏನಿದ್ರೂ ಯಾವುದು ಸರಿಸಾಟಿ ಆಗಲ್ಲ. ಅದು ಅವಳು ಕೊನೆ ಉಸಿರಿರೋವರೆಗೂ ಅವಳು ಉಸಿರು ಹೋದಾಗಲೇ ಅದು ಮಣ್ಣಾಗೋದು. ಆದರೆ ಏನಿಲ್ಲ, ಈಗ ನನಗೆ ನನ್ನ ಹೆಣ್ಮಕ್ಳು, ನನ್ನ ಹಳಿಯಂದಿರು ಅವ್ರು ಹೋದ್ಮೇಲೆ ನಮ್ಮ ಹಳಿದಿರು ಹೇಳ್ತಾರೆ, ಮತ್ತು ನಾವು ಮಾವನ್ನಂತೂ ಕಳ್ಕೊಂಡ್ಬಿಟ್ವಿ, ಈಗ ನೀವೇ ನಮಗೆಲ್ಲ ದೊಡ್ಡವರು. ನಿಮ್ಮ ಖುಷಿ, ನಿಮ್ಮ ಸಂತೋಷ ಇದ್ದರೆ ಮಾತ್ರ ನೀವು ಹೊರಗಡೆ ಬನ್ನಿ. ನೀವು ಡಿಸ್ಟರ್ಬ್ ಆಗಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ನಿಮಗೆ ಅದರಿಂದ ತೃಪ್ತಿ ಸಿಗುತ್ತೆ ಅಂದರೆ ಮಾತ್ರ ನೀವು ಹೊರಗಡೆ ಬನ್ನಿ ಅಂತೆ. ಇಲ್ಲಾಂದರೆ ಆರಾಮಾಗಿರಿ. ಮಾವನೂ ಅದೇ ಇಷ್ಟಪಡ್ತಾ ಇದ್ದಿದ್ದು.
ನಾನು ಹೇಳ್ತಲ್ಲ, ಅವ್ರಿಗೆ ಯಾರು ನೊಂದ್ಕೊಳ್ಳೋದಾಗಲಿ, ಬೇಜಾರು ಮಾಡ್ಕೊಂಡಿರೋದಾಗಲಿ, ಲೇಸಿಯಾಗಿರೋದಾಗಲಿ ಅದೆಲ್ಲ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ ಅವ್ರಿಗೆ. ಚೆನ್ನಾಗಿರ್ಬೇಕಿತ್ತು, ಖುಷಿಯಾಗಿರ್ಬೇಕಿತ್ತು ಅವ್ರಿಗೆ. ಎಲ್ಲ ಮನೇಲಿರೋರೆಲ್ಲ ಖುಷಿ. ನಾನು ಹೇಳ್ತೀನಲ್ಲ, ನಾನು ಮತ್ತು ಅವರಿಬ್ಬರು ಒಂದು ಟ್ರಿಪ್ ಹೋಗಿದ್ದು ಗೊತ್ತಿಲ್ಲ ನನಗೆ. ನಾನು ನಮ್ಮ ಮನೆಯವ್ರಿಬ್ರು ಹೋಗಿದ್ದು ಒಂದು ಟ್ರಿಪ್ ಗೊತ್ತಿಲ್ಲ, ಒಂದು ಮೂವಿಗೆ ಹೋಗಿದ್ದು ಗೊತ್ತಿಲ್ಲ. ಬೆಳಗ್ಗೆ ಹೊತ್ತೊಟ್ಟಿಗೆ ಕಾಫಿ ಗೀಫಿ ಕುಡಿತಿದ್ರಾ? ಇಲ್ಲ, ಅಷ್ಟೊಂದೆಲ್ಲ ಅವ್ರಿಗೆ ಅಷ್ಟೊಂದು ಇದಿಲ್ಲ, ಅದೆಲ್ಲ ಯಾವುದೂ ಇಲ್ಲ. ನಾವು ಹೋಗ್ಬೇಕಾ, ಇವಾಗ ಎಲ್ಲಾದರೂ ಒಂದು ಕಡೆ ಹೋಗಬೇಕಾ, ಒಂದು ಪ್ಲೇಸ್ಗೆ ಹೋಗ್ಬೇಕಾ, ಒಂದು ಡಿನ್ನರ್ಗೆ ಹೋಗ್ಬೇಕಾ, ಒಂದು ಮೂವಿಗೆ ಹೋಗ್ಬೇಕಾ, ಅಥವಾ ಇನ್ನೊಂದಕ್ಕೆ ಹೋಗ್ಬೇಕಾ, ಎಲ್ಲರೂ ಇರಬೇಕು ಅವ್ರಿಗೆ, ಸುತ್ತ ಬಳಗನೇ ಇರಬೇಕು ಅವ್ರಿಗೆ. ಅವರು ಒಬ್ಬರೇ ಬರೀ ಕೂತ್ಕೊಂಡು ಊಟ ಮಾಡ್ತಾ ಇರಲಿಲ್ಲ. ಅವರು ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಬೇಕಿತ್ತು. ಆ ಥರ ನನಗೆ ನನ್ನ ಜೊತೆ ಒಬ್ಬಳ ಜೊತೆನೇ ಆ ಥರ ಇರಬೇಕು ಅನ್ನೋದು ಆ ಥರ ಎಲ್ಲ ಏನಿರಲಿಲ್ಲ ಅವ್ರಿಗೆ. ಆ ಥರ ಎಲ್ಲ ಇರಬೇಕಿತ್ತು. ಈಗ ಹೇಗಾಗ್ಬಿಟ್ಟಿದೆ ಅಂತಂದರೆ, ಅದೇ ನನ್ನ ಮನೆಯಲ್ಲಿ ನಮ್ಮ ಅಳಿದಿರು ನನ್ನ ಹೆಣ್ಮಕ್ಳು ಅವ್ರುಗಳೆಲ್ಲ ಇವಾಗ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ, ನಮ್ಮ ಮನೆಯಲ್ಲಿ ನಾನು ಆಚೆ ಹೊರಗಡೆ ಹೋದರೆ ತುಂಬ ಆತಂಕ ಪಡ್ತಾರೆ. ನಾನು ವಾಪಸ್ ಬರೋವರೆಗೂ ಎಷ್ಟು ಫೋನ್ಗಳು ಮಾಡಿರ್ತಾರೆ ಅಂದರೆ, ಎಲ್ಲರೂ ಅಷ್ಟು ಫೋನ್ ಮಾಡಿರ್ತಾರೆ. ಎಲ್ಲಿದ್ದೀರಾ ಅತ್ತೆ, ಎಷ್ಟೊತ್ತಿಗೆ ಬರ್ತೀರಾ, ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂತೆಲ್ಲ ವಿಚಾರಿಸ್ಕೋತಾರೆ. ಯಾವ ಊರಿಗೆ ಹೋಗ್ತಾ ಇದ್ದೀರಾ, ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಎಲ್ಲ ಕೇಳ್ತಾರೆ, ಎಲ್ಲ ವಿಚಾರಿಸ್ಕೋತಾರೆ. ನಾನು ಫೋನ್ ಎತ್ತಿಲ್ಲ ಅಂತ ಅಂದ್ಬಿಟ್ರೆ ತುಂಬ ಗಾಬರಿಗಳಾಗ್ಬಿಡ್ತಾರೆ. ಅವ್ರುಗಳೆಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಜೊತೆಲಿರೋರಿಗೆಲ್ಲ ಫೋನ್ ಮಾಡಿಬಿಟ್ಟಿರ್ತಾರೆ. ಅಷ್ಟು ಆ ಥರ ಇದೆ ನಮ್ಮ ಮನೆಯಲ್ಲಿ ಇವಾಗ. ಎಲ್ಲರೂ ಅವ್ರಿಗೆ ಒಟ್ಟಲ್ಲಿ ನಾನು ಖುಷಿಯಾಗಿ, ನಾನು ಆರಾಮಾಗಿದ್ದು ನಾನು ಕೆಲಸ ಮಾಡಿದ್ರೆ ಅವ್ರಿಗೇನು ತೊಂದರೆ ಇಲ್ಲ. ಆದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಯಾವುದಕ್ಕೂ ಆರಾಮಾಗಿರಿ. ಮಾವ ಇಷ್ಟಪಡ್ತಾ ಇದ್ದಿದ್ದೇನೆಂದರೆ, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತಲೇ ಅವ್ರು ಒಟ್ಟಿಗೆ ಇರಬೇಕು, ಚೆನ್ನಾಗಿರ್ಬೇಕು ಅನ್ನೋದನ್ನೇ ಅವ್ರು ಇಷ್ಟಪಡ್ತಾ ಇದ್ರು. ಇರೋಣ, ಚೆನ್ನಾಗಿರೋಣ ಅಂತಾನೆ ನಮ್ಮ ಫ್ಯಾಮಿಲಿ ನಾವೆಲ್ಲ ಇರೋದು. ಅದಿದೆ, ಅದು ಅವ್ರಿಗೂ ನಮ್ಮ ಹೆಣ್ಮಕ್ಳಿಗೂ ಕಾಡುತ್ತೆ, ನಮ್ಮ ಅಳಿದಿರಿಗೂ ಕಾಡುತ್ತೆ. ಅವರಿಲ್ಲ ಅನ್ನೋ ಲಾಸ್ ಅದನ್ನು ಯಾವುದ್ರಿಂದನೂ ಯಾರ ಕೈಯಲ್ಲೂ ಯಾವುದ್ರಿಂದನೂ ತುಂಬಕ್ಕಾಗೋದು ಸಾಧ್ಯನೇ ಇಲ್ಲ. ಇವಾಗ ಅದೇ ನಾನು ಭರತ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಭರತ್ ಅವರ ಮಗು ಇರ್ಬೋದು, ವೇದ್ ಅವ್ರು ಇರ್ಬೋದು, ಇಲ್ಲ ನಮ್ಮ ಪ್ರದೀಪ್ ಅವರ ಮಗು ಇರ್ಬೋದು, ಸಾಹೇಬ್ರ ರೂಪದಲ್ಲಿ ಮತ್ತೆ ಬಂದಿದ್ದಾರೆ ಮನೆಗೆ ಅಂತಾನೆ. ಅದು ನನಗೆ ದೊಡ್ಡವನಿಗಂತೂ, ದೊಡ್ಡ ಮೊಮ್ಮಗನಿಗೆ ಎತ್ಕೊಂಡು ಅವ್ನು ಮಾತಾಡೋಕ್ಕೆ ಶುರು ಮಾಡಿದಾಗ, ಅಂಬೇಡ್ಕರ್ದು ನಮ್ಮನೇಲಿ ಒಂದು ಐಡಲ್ ಇದೆ, ಅದರಲ್ಲಿ ಹತ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡು ಅಂಬೇಡ್ಕರ್ ಅಂತ ಫಸ್ಟ್ ಮಾತು ಹೇಳ್ಕೊಡ್ತಾರೆ. ಅವನು ಅಂಬೇಡ್ಕರ್ ಅಂತ ಹೇಳ್ತಾನೆ. ಆಮೇಲೆ ಈಗ ಇವರಿಬ್ಬರು, ಭರತ್ ಅವರು, ನನ್ನ ಎರಡನೇ ಮಗು ಮತ್ತು ನನ್ನ ದೊಡ್ಡ ಮಗಳ ಎರಡನೇ ಮಗು, ಅವರಿಬ್ಬರು ಇರುವಾಗಲೇ ಇಬ್ಬರು ಪ್ರೆಗ್ನೆಂಟ್ ಇದ್ದರು. ಗೊತ್ತಿತ್ತು ಅವ್ರಿಗೆ, ಅಂಕುರಾಗೆ ಮಗು ಆಗ್ತಾಯಿದೆ, ಪ್ರೆಗ್ನೆಂಟ್ ಅಂತ ತುಂಬಾ ಖುಷಿಪಟ್ಟರು. ಅವಳಂತೂ ಫಸ್ಟು ನಮ್ಮ ಪಪ್ಪನಿಗೆ ಹೇಳಬೇಕು. ನಾನು ಒಂದಿನ ಎಲ್ಲೋ ಹೊರಗಡೆ ಹೋಗಿದ್ದೀನಿ, ನನಗೆ ಫೋನ್ ಮಾಡಿ ಕರೆದ್ರು, ಪೋಣಿ ಅರ್ಜೆಂಟ್ ಬಾ, ಅಂಕು ಏನೋ ವಿಷಯ ಹೇಳ್ಬೇಕಂತೆ ಅಂತ ಹೇಳಿದ್ರು. ತುಂಬ ಕೆಲಸಗಳೆಲ್ಲ ಮಾಡೋರು ಇರ್ತಾರೆ, ಆದರೆ ಜೊತೆ ಅಂತ ಯಾರಾದರೂ ಅಂತ ಪ್ರಾಮಾಣಿಕತೆ ಇದ್ದು ನಮಗಾಗಿ ಏನಾದರೂ ಕೆಲಸ ಮಾಡ್ತಾರೆ ಅಂತ ಯಾರಾದರೂ ಜನಕ್ಕೆ ಗೊತ್ತಾದರೆ, ಅಂಥವ್ರನ್ನ ಯಾವತ್ತೂ ಅವ್ರ ಜೊತೆ ನಿಲ್ಲಿ ಅಂತ ನಾನು ನಮ್ಮ ಜನಗಳಿಗೆ ಹೇಳ್ತೀನಿ.